ವಿಷ್ಣವೇ ತೇ ನಮಃ. ವಾಸುದೇವ ಮೋಕ್ಷ ಕೊಡೋ ರೂಪ ಆದ್ದರಿಂದ ವಾಸುದೇವಾಯ ತೇ ನಮಃ. ನೆಕ್ಸ್ಟ್ ಎಷ್ಟನೇದೀಗ? ಪ್ರಾಣಾಗ್ನೇಯವ ತಸ್ಮಿನ್ ಪುರೇ ಜಾಗೃತಿ. ಪ್ರಾಣಾಗ್ನಿಗಳು ಯಾವಾಗಲೂ ಕೂಡ ದೇಹದಲ್ಲಿ ಜಾಗೃತವಾಗಿರ್ತವೆ. ವೆರಿ ಇಂಪಾರ್ಟೆಂಟ್. ಪ್ರಾಣಾಗ್ನಿ ಗೊತ್ತು. ಪ್ರಾಣಾಗ್ನಿ ಶಬ್ದಕ್ಕೆ ಸುಮ್ಮನೆ ತಗೊಂಡ್ರೆ ಈ ದೇಹದ ಬಿಸಿ ಬೇರೆ, ಪ್ರಾಣಾಗ್ನಿ ಬೇರೆ. ಗೊತ್ತಾಯ್ತಾ? ಪ್ರಾಣಾಗ್ನಿ ಎಲ್ಲೇ ನೋಡಿದ್ರು ಕೂಡ ದೇಹದಲ್ಲಿ ಅಗ್ನಿ ಇರಲಿ, ಮಲಿಕೊಂಡಾಗಲೂ ಇರುತ್ತೆ, ಎದ್ದಾಗಲೂ ಇರುತ್ತೆ. ಎದ್ದಾಗ ಎಷ್ಟೋ ಮಲಗಿದಾಗಲೂ ಅಷ್ಟೇ ಇರುತ್ತೆ, ಹೆಚ್ಚು ಕಡಿಮೆ ಆಗಬಾರ್ದು. ಜ್ವರ ಬಂದಾಗ ಹೆಚ್ಚು ಕಡಿಮೆ ಆಗುತ್ತೆ, ಆದರೆ ಸರಿ ಇಲ್ಲ ಅಂತ ಅರ್ಥ. ಅದಕ್ಕೆ ಪ್ರಾಣಾಪಾನ ಮಾಡಿದಾಗ ಏನಾಗುತ್ತೆ, ಇಮಿಡಿಯೇಟ್ ಆಗಿ ಸೆಟ್ರೇಟ್ ಆಗಿಬಿಡುತ್ತೆ. ಪ್ರಾಣಾಯಾಮದ ಮ್ಯಾಜಿಕ್ ಅದು. ಯಾವುದೇ ಮಾಡೋದಾದ್ರೂ ಕೂಡ ಪ್ರಾಣಾಯಾಮದ ಅಲ್ಟಿಮೇಟ್ ಡಿವೈನ್ ರೆಮಿಡಿ ಅದು. ಗೊತ್ತಾಯ್ತು? ಅಲ್ಟಿಮೇಟ್ ಡಿವೈನ್ ರೆಮಿಡಿ. ಇವರು ಪ್ರಾಣಾಯಾಮಕ್ಕೆ ಯಾತಕ್ಕೆ ಆಗೋದಿಲ್ಲ ಅಂದರೆ ದೇವರೇ ಒಪ್ಪಿಲ್ಲ ಫಸ್ಟ್ ಅವರು. ಒಬ್ಬ ನಾಸ್ತಿಕ ಪ್ರಾಣಾಯಾಮ ಮಾಡಿದ್ರೆ ಅರ್ಥ ಏನು ಅದಕ್ಕೆ? ಅರ್ಥ ಆಯ್ತಾ? ಫಸ್ಟ್ ಪ್ರಾಣಾಯಾಮಕ್ಕೆ ಎಲಿಜಿಬಿಲಿಟಿ ಏನೋ ಪ್ರಾಣದೇವರಿದ್ದಾರೆ ಅಂತ ತಿಳ್ಕೊಂಡಿರ್ಬೇಕು. ಮೆಕ್ಯಾನಿಕಲ್ ಪ್ರಾಣದಿಂದ ಎಂದೂ ಸಾಧ್ಯ. ಅಭಿಮಾನಿ ವೈದಿಕರಣ ಗೊತ್ತಿರ್ಬೇಕು ನಮಗೆ. ಸಂಬಂಧಪಟ್ಟ ಅನುಗ್ರಹ ಮಾಡಬೇಕು ಅವರು. ಹುಡಿದವ್ರು ಏನು ಮಾಡಿದ್ರು ಕಾಣೋ ಸಾಧ್ಯತೆಯೇ ಇಲ್ಲ. ಈ ಪ್ರಾಣಾಯಾಮನೇ ಅಲ್ಲ, ಸುಮ್ಮನೆ ದೇಹದ ಇದು ಮಾಡಿಕೊಡೋದಂತೆ. ನಿಜವಾದ ಪ್ರಾಣಾಯಾಮ ಅಂದರೆ ಇಷ್ಟೊತ್ತು ಪ್ರಾಣದೇವ ಅನುಗ್ರಹ ಮಾಡಿ ಅಂತಿದೆಯಲ್ಲ, ಅದನ್ನು ಅಪ್ಲೈ ಮಾಡ್ಕೋಬೇಕು. ಇದೆಲ್ಲ ಫಿಸಿಕಲ್, ಇಷ್ಟಾದರೂ ಫಿಸಿಕಲ್. ಡಿವೈನ್ ಆಗೋದು ಅವ್ರ ಅಭಿಮಾನಿ ಗೊತ್ತಾದಾಗ ಮಾತ್ರ, ಅಲ್ಲಿವರೆಗೂ ಆಗೋದಿಲ್ಲ. ಎಲ್ಲ ಅವ್ರ ವ್ಯಾಪಾರ ಅಂತ ತಿಳ್ಕೊಂಡು ಅವರಲ್ಲಿ ದೇವರು ನೋಡಬೇಕು, ಆಗದು ಪ್ರಾಣಾಯಾಮಕ್ಕೆ ಅರ್ಥ ಬರುತ್ತೆ. ಅದು ಸಗರ್ಭ ಅಗರ್ಭ ಅಂತ ಕರೆದಿದ್ದಾರೆ. ಅಗರ್ಭ ಪ್ರಾಣಾಯಾಮ ಅಂದ್ರೆ ಏನು? ಅನುಸಂಧಾನ ಮಂತ್ರ ಏನೂ ಗೊತ್ತಿಲ್ಲ, ಅಗರ್ಭ ಪ್ರಾಣಾಯಾಮ. ಅದರಿಂದ ಇವೆಲ್ಲ ಆಗೋದೇ ಇಲ್ಲ. ಸಗರ್ಭ ಅಂದರೆ ಅವೆಲ್ಲ ಮಂತ್ರಾರ್ಥ ಚಿಂತನೆ, ರೂಪ ಚಿಂತನೆ ಅವೆಲ್ಲ ಬರ್ತಾ ಹೋದಂತೆ ಪ್ರಾಣಾಯಾಮದ ಗೈಡ್ ತುಂಬ ಜಾಸ್ತಿ ಆಗುತ್ತೆ. ಎಲ್ಲರೂ ಚಿಂತನೆ ಮಾಡಬೇಕು, ಮೂರರಲ್ಲೂ ಮಾಡಬೇಕು. ಕುಂಭಕ ರೇಚಕ ಮೂರರಲ್ಲೂ ಮಾಡಬೇಕು. ಮತ್ತೆ ಯಾವಾಗ ಭಕ್ತಿ ಬೇಕು, ಎಲ್ಲರಿಗಿಂತ ಹೆಚ್ಚಾಗಿ ಭಕ್ತಿನೇ ಇಲ್ಲ, ಕೊಡೋದಿಲ್ಲ. ಗಾರ್ಹ ಇವತ್ತೆಲ್ಲ ಪಾಠ ಮೈನಸ್ ಭಕ್ತಿ ಇವತ್ತು ನಡೀತಾ ಇರೋದಿಲ್ಲ. ಬುದ್ಧಿ ಪ್ರಾಧಾನ್ಯ ಇದೆ. ಬುದ್ಧಿಗೆ ಬೆಲೆ ಇರೋ ಅನುಗ್ರಹ ಮಾಡಿದರೆ ಮಾತ್ರ. ಧಿಯೋ ಯೋನಃ ಬರೀ ಬುದ್ಧಿ ಕಾಣೋದಾಗಿದ್ರೆ ಬುದ್ಧಿವಂತರೆಲ್ಲ ದೇವರು ನೋಡ್ಬೇಕಾಗಿದೆ, ಸಾಧ್ಯ ಇಲ್ಲ. ಗಾರ್ಹಪತ್ಯೋ ಹವಾ ವೇಷ ಉಪಾನಃ ಅಂತ ಹೇಳ್ತಾರೆ. ಒಂದು ಅಪಾನ, ಆಮೇಲೆ ವ್ಯಾನ. ಅನ್ವಾಹರ್ಯಪಚನೋ ಯದ್ ಗಾರ್ಹಪತ್ಯಾತ್ ಪ್ರಣೀಯತೆ ಪ್ರಣಯನ ತಾವಹನೀಯ ಪ್ರಾಣ ಯದುಚ್ಛ್ವಾಸ ನಿಶ್ವಾಸೌ ಏತೌ ಆಹುತಿ ಸಮಂ ನಯತಿ ಸ ಸಮಾನಃ. ಆಹುತಿ ಉಚ್ಛ್ವಾಸ ನಿಶ್ವಾಸ, ಉಸಿರು ಯಾವಾಗ ಕರೆಕ್ಟಾಗಿ ಉಸಿರಾಟದಿರಬೇಕು. ಅದು ಉಚ್ಛ್ವಾಸ ನಿಶ್ವಾಸ, ತಗೊಳ್ಳೋದು ಬಿಡೋದು ಆಗಿದ್ದಾಗ ಎಲ್ಲ ನಾರ್ಮಲ್ ಆಗಿರ್ತಾರೆ. ಸ್ವಲ್ಪ ಓಡ್ತಾನೆ ತಕ್ಷಣ ಏನಾಗುತ್ತೆ, ಓಡಿದ ತಕ್ಷಣ ಏರುಪೇರು ಶುರುವಾಗುತ್ತೆ, ಆಗ ಒಂಥರ ಡಿಸ್ಟರ್ಬ್ ಆಗುತ್ತೆ. ಗೊತ್ತಾಯ್ತಾ? ಆಮೇಲೆ ಕೂಡ ಏನು ಮಾಡ್ತಾರೆ, ಓಡಬೇಕಾದ್ರೂ ಬ್ಯಾಲೆನ್ಸ್ ಮಾಡಿದರೆ ಡಿಸ್ಟರ್ಬ್ ಆಗೋದಿಲ್ಲ. ಓಡಬೇಕಾದ್ರೂ ಬ್ಯಾಲೆನ್ಸ್ ಮಾಡೋದು, ಆ ರೀತಿ ಬ್ಯಾಲೆನ್ಸ್ ಮಾಡ್ಕೊಂಡಿರೋದೇ ಆಲ್ಟ್. ಅದು ಎಂಥ ಪ್ರಸಂಗ ಬಂದರೂ ಕೂಡ ಶ್ವಾಸ ಏನಾಗಬಾರ್ದು, ಡಿಸ್ಟರ್ಬ್ ಆಗಬಾರ್ದು. ಆಗ ಅವನ ಸಾಧನೆಗೆ ಅಡ್ಡಿ ಆತಂಕ ಬರೋದಿಲ್ಲ. 100 ವರ್ಷ ಅಲ್ಲ, ಪೂರ್ಣ ಆಯುಷ್ಯ. 100ಗಿರೋ ಪ್ರಶ್ನೆ ಇಲ್ಲ, ಪೂರ್ಣ ಆಯುಷ್ಯ ಬರ್ತದೆ. ಆದರೆ ಸಮಂ ನಯತಿ ಸ ಸಮಾನಃ ಮನೋಹವಾವ ಯಜಮಾನಃ ಇಷ್ಟಂ ಫಲಮೇವ ಉದಾನಃ ಏವಂ ಯಜಮಾನಂ ಮಹರಹರ್ ಬ್ರಹ್ಮ ಗಮಯತಿ. ಹೀಗೆ ಪರಮಾತ್ಮ ಯಾವ ಕಾಲಕ್ಕೂ ಕೂಡ ಪ್ರಾಣದೇವರನ್ನು ನೇಮನ ಮಾಡ್ತಾ ಇದ್ದಾನೆ. ಅತ್ರೈಷ ದೇವ ಸ್ವಪ್ನೆ ಮಹಿಮಾನಂ ಅನುಭವತಿ ಯದೃಷ್ಟಂ ದೃಷ್ಟಂ ಅನುಪಶ್ಯತಿ ಶ್ರುತಮೇವ ಅರ್ಥಂ ಅನುಶೃಣು. ಎಷ್ಟು ಜನ ಇವೆಲ್ಲ ಕೂಡ ಎಲ್ಲಿ ಬಂತು? ಮಾಯಾ ಮಾತ್ರ ಕಾಸ್ತೇನ ಅನಭಿವ್ಯಕ್ತ ಸ್ವರೂಪತ್ವ. ಅದಕ್ಕೆಲ್ಲ ಉತ್ತರ ಇದೆ. ಏನಾಗಿದೆ? ಇಲ್ಲ ಕನಸು ಬಿಡ್ಬೇಕಾದ್ರೆ ಎರಡಾಗಿ, ಇಲ್ಲ ಕೇಳಿರಬೇಕು, ಇಲ್ಲ ನೋಡಿರಬೇಕು. ವಾಸನ, ಕೇಳಿದ ವಾಸನ ಒಂದು, ನೋಡಿದ ವಾಸನ ಒಂದು. ಇವತ್ತು ನಮಗೆ ದೆವ್ವದ ಬಗ್ಗೆ ಯಾರು ಕೇಳಿಲ್ಲ, ನೋಡಿಲ್ಲ. ಗೊತ್ತಾಯ್ತಾ? ಅವ್ರು ಕೇಳಿದಾರಷ್ಟೇ. ಅದಕ್ಕೆ ಇಲ್ಲದ ದೆವ್ವ ಕಟ್ಟ ಕಳಿಸ್ತೇವೆ ಎಷ್ಟೋ ಸಲ, ಇಲ್ಲದ ಹೋದ್ರು ಕಳಿಸುತ್ತೆ. ಆ ಥರ ಆಗ. ಅದಕ್ಕೇನೆ ಒಂದು ಸ್ವಪ್ನದಲ್ಲಿ ಎಂತೆಂಥ ಪ್ರಾಣಿಗಳು ಕಾಣಿಸ್ತವೆ ಕೆಲವು ಸಲ. ಅಂಥ ಪ್ರಾಣಿ ಇರೋದೇ ಇಲ್ಲ. ಅಲ್ಲಿ ಏನಾಗಿದೆ ಗೊತ್ತಾ? ಬೇರೆ ಪ್ರಾಣಿಗಳೆಲ್ಲ ಎಡಿಟ್ ಆಗಿಬಿಡುತ್ತೆ. ಈ ಲೋಟದೊಳಗೆ ಡ್ಯಾನ್ಸ್ ಮಾಡೋದು ತೋರಿಸ್ತಾರಲ್ಲ, ಹಾಗೆ ಅದು ಎಡಿಟ್ ಮಾಡಿರೋದು ಅಷ್ಟೇ ಹೊರತು ಕನಸ ಎಡಿಟ್ ಮಾಡಿಬಿಡ್ತಾರೆ. ಯಾರ ಜೊತೆಗೆ ಹೋಗ್ತಾವ್ರು ಇನ್ಯಾರೋ ಆಗಿಬಿಟ್ಟಿರ್ತಾರೆ. ಅವ್ರು ಜೊತೆಗೆ ಹೋಗ್ತಿರ್ತಾರೆ, ಇನ್ಯಾರೋ ಸಿಗ್ತಾರೆ, ಅವನ ಪಕ್ಕ ಅವನಿಲ್ಲೇ ಇವನಿದ್ದಾನೆ. ಅದು ಆಕಾರಕ್ಕೆ ಪ್ರಶ್ನೆನೂ ಬರೋದಿಲ್ಲ. ಆ ಥರ ನಡೀತಾ ಇರೋದು. ಅದಕ್ಕೆ ವಾಸನ ಕ್ರಿಯೇಟ್ ಆಗಬೇಕು. ವಾಸನ ಅಂದ್ರೆ ಏನು? ಒಂದ್ಸತಿ ಕೇಳಬೇಕು. ಅವನು
ದೇವ್ರ ಕತೆ ಕೇಳಿ ಮನೆ ಬಿಡ್ತಾರೆ, ದೆವ್ವ ಕಾಣುತ್ತೆ ಕನಸಲ್ಲಿ. ಆಗ ಸಂಸ್ಕಾರ ಗೊತ್ತಿದೆ ಆಗ, ಗೊತ್ತಾಯ್ತಾ? ಅದೇ ಯಾವುದ್ರ ಬಗ್ಗೆ ಕೇಳಿ ಗೊತ್ತಿಲ್ಲ, ನೋಡಿ ಗೊತ್ತಿಲ್ಲ, ಅದೇನಾಗೋದಿಲ್ಲ, ಕಾಣೋ ಚಾನ್ಸೇ ಇಲ್ಲ, ಸ್ವಪ್ನದಲ್ಲಿ ಬರೋದೇ ಇಲ್ಲ. ಅದನ್ನು ಹೇಳ್ತಾರೆ. ಇದೆಲ್ಲ ಹೇಳಿದ ಮೇಲೆ ಮಾಯಾ ಮಾತ್ರಂ ಶಬ್ದ ಅರ್ಥ ಆಗುತ್ತೆ. ವಾಸನ ಉಡ್ಕೊಂಡಿದೆ, ಬಂದಿದೆ ಅಂತ ಅರ್ಥ. ಪ್ರತ್ಯನುಭೂತಂ ಪುನಃ ಪುನಃ ಪ್ರತ್ಯನುಭವತಿ. ದೃಷ್ಟಂ ಚ ಅದೃಷ್ಟಂಚ ಶ್ರುತಂ ಚ ಅಶ್ರುತಂಚ ಅನುಭೂತಂ ಚ ಅನನುಭೂತಂಚ ಸತ್ಯ ಅಸತ್ಯ ಸರ್ವಂ ಪಶ್ಯತಿ ಸರ್ವಃ ಪಶ್ಯತಿ. ಅವಾಗ ಏನಾಯ್ತು ಅಂದರೆ ಎಡಿಟ್ ಮಾಡಿದಾಗ ಮಿಕ್ಸ್ ಆಗಿಬಿಡುತ್ತೆ. ಅದು ಎಂಥ ವಸ್ತು ಕಾಣಿಸ್ತೀಗ? ನರ ಸಿಂಹ, ನರ ಬೇರೆ ಸಿಂಹ ಬೇರೆ, ಎರಡು ಮಿಕ್ಸ್ ಆಗಿ ಕಾಣಲಿಲ್ಲ, ಆ ಥರ ಶುರುವಾಗುತ್ತೆ. ಸ್ವಪ್ನದ ಎಡಿಟ್ ಮಾಡೋದು ಅದು ದೇವ್ರ ಕೆಲಸ, ನಾವು ಮಾಡ್ಕೊಳಕ್ಕೆ ಬರಲ್ಲ. ಸಯದ ತೇಜಸ ಅಭಿಭೂತೋ ಭವತಿ ಅತ್ರ ಏಷಃ ದೇವಃ ಸ್ವಪ್ನಾನ್ ನ ಪಶ್ಯತಿ. ಪಶ್ಯತಿ ಅಂದರೆ ತೋರಿಸೋದಿಲ್ಲ ಅಂತ ಅರ್ಥ. ತೇಜಸ ಅಭಿಭೂತ ಸ್ವಪ್ನದಲ್ಲೂ ಸುಸ್ವಪ್ನ ದುಸ್ವಪ್ನ, ನಿದ್ರೆ ಕೂಡ ಸರಿಯಾದ ನಿದ್ರೆ ಕೊಡಬೇಕಾದ್ರೆ ಮಾಡೋ ಶಕ್ತಿ ಯಾರಿಗೂ ಇಲ್ಲ. ಯಾರು ಕೊಡಬೇಕದನ್ನ? ದೇವ್ರು ಕೊಡಬೇಕಷ್ಟೆ. ಪ್ರತಿಯೊಂದು ನಮ್ಮ ದೇವರು ಕಾಣೋದು ಒಂದು ಕಡೆ ಇರಲಿ, ಪ್ರತಿಯೊಂದು ಕೆಲಸ ಯಶಸ್ವಿ ಆಗಬೇಕಾದ್ರೆ ಕೂಡ ಏನಾಗಿರ್ಬೇಕದು? ಇರಲೇಬೇಕು. ಭಗವತ ಶರೀರವತ್ವ ಸಾದೃಶ್ಯಯುಕ್ತೆ ಜೀವೇ ಸುಖಂ ಭವತಿ. ಯಾರಿಗೆ ಸಾದೃಶ್ಯ ಇದೆ ದೇವರೊಂದಿಗೆ, ಸಾತ್ವಿಕರಿಗೆ, ಅವರಿಗೆ ಸುಖ ಆಗುತ್ತೆ ಸ್ವಪ್ನದಲ್ಲಿ. ಕಸ್ಯ ಏತತ್ ಸುಖಂ ಭವತಿ ಇತಿ ಪೃಷ್ಟತ್ವ ನಹಿ ಅಚೇತನಸ್ಯ ಶರೀರಸ್ಯ ಸುಖಂ ಭವತಿ ಯಸ್ಯ ಆತ್ಮ ಶರೀರಂ ಇತಿ ಚ ಶ್ರುತಿ. ಅಚೇತ ದೇಹಕ್ಕೆ ಸುಖ ಅಂತ ಹೇಳಬಾರ್ದು, ಜಡ ಪದಾರ್ಥಕ್ಕೆ ಸುಖ ಅಂತಾರ, ಜಡ ಪದಾರ್ಥ ದುಃಖ ಅಂತಾರ. ಇರೋದು ಯಾರಿಗೆ? ಜೀವನಿಗೆ ಅಷ್ಟೇ. ಸಾದೃಶ್ಯ ದೇಹವಜ್ಜೀವೋ ವಿಷ್ಣುಸ್ತಶ್ಚ ಸುಖಂ ಭವೇತ್ ಸುಪ್ತೌ ತಸ್ಯ ಸುಖಾರ್ಥಂ ಹಿ ಭಗವಾನ್ ಸುಪ್ತಿಮಾನಯೇತ್. ನೋಡಿ ಹೇಗಿದೆ, ಜಾತಕ್ಕೆ ದೇವರು ಸುಖ ನಿದ್ರೆ ಕೊಡ್ತಾನೆ ಅಂದರೆ ಸುಖವಾಗಿರಲಿ ಅಂತೇಳಿ. ಈ ಮಾತು ಎಲ್ಲಿ ಬಂದಿದೆ? ಸ್ವಾಪಂ ಪ್ರಾಪಯತಿ ಶ್ರಮಾಪಹೃತಯೇ ಕಲ್ಪಾವಸಾನೆ. ತತ್ವನೇ ಟೀಕಾದ ಮಂಗಲ ಶ್ಲೋಕದ ಹೇಳಿದ್ದಾರೆ. ದೇವರು ನಿದ್ದೆ ಯಾತಕ್ಕೆ ಕೊಡ್ತಾನೆ ಅಂದರೆ ಶ್ರಮ ಪರಿಹಾರ ಆಗಲಿಕ್ಕೋಸ್ಕರ. ಫ್ರೆಶ್ ಆಗಿಡು, ಸೈಂಟಿಫಿಕಲಿ ಕರೆಕ್ಟ್ ಅದು, ಗೊತ್ತಾಯ್ತಾ? ದೇವ್ರು ನಿದ್ರೆ ಕೊಡೋದಕ್ಕೋಸ್ಕರ, ಶ್ರಮ ಪರಿಹಾರ ಮಾಡೋದಕ್ಕೋಸ್ಕರ ಕೊಡ್ತಾರೆ. ಕಲ್ಪಾವಸಾನೇ ಚೇಹ, ಕಲ್ಪದ ಕೊನೆ ಕೂಡ ಹಾಗೆ ಮಾಡೋದು. ನಮ್ಮ ಶ್ರಮ ಪರಿಹಾರಕ್ಕೋಸ್ಕರ ನಿದ್ರೆ ಕೊಡೋದ್ರಿಂದ ಅದು ಕೂಡ ಏನೋ ನಿದ್ರೆ ನಮಗೆ ಬೇಕೇ ಬೇಕಾಗತ್ತೆ. ಅದು ಕೊಡೋದು ಬೇಕೇ ಬೇಕು, ತೊಗೊಳಕ್ಕೆ ನಮಗೆ ಆಗೋದಿಲ್ಲ, ಕೊಡೋನು ಭಗವಂತನೇ. ಇದಿಷ್ಟು ಕೂಡ ಈ ತತ್ವನಿರ್ಣಯ ಟೀಕಾಗೆ ಸೇರಿಸ್ಕೋಬೇಕು ವಾಕ್ಯನ, ಅವಾಗ ಅದು ಟೀಕಾ ಅರ್ಥ ಆಗತ್ತಾಗ. ಯಥಾ ಸೌಮ್ಯ ವಯಾಂಸಿ ವಾಸೋ ವೃಕ್ಷಂ ಸಂಪ್ರತಿಷ್ಠಂತೆ ಏಮೋಹವಿತ ಸರ್ವಂ ಪರೇ ಆತ್ಮ ಸಂಪ್ರತಿಷ್ಠ. ಅದೆಲ್ಲ ಕೂಡ ಉಪಸಂಹಾರ ಬರ್ತಾರೆ. ನಾಳೆ ಅಲ್ಲಿಗೆ ಇದು ಮುಗಿಯುತ್ತೆ, 4ನೇ ಪ್ರಶ್ನೆ ಮುಗಿಯುತ್ತೆ ನಾಳೆಗೆ. ಆಮೇಲೆ 5, 6 2 ಪ್ರಶ್ನೆ ಉಳ್ಕೊಡೋದು. ಓಂ ಸರ್ವೇಂದ್ರಿಯ ಪ್ರೇರಕೇಣ ಶ್ರೀಯತಾಂ ಕಮಲಾಲಯ. ಏನು